ಯಮಯಾತನೆ ಆಗುತ್ತೆ. ಅವನಿಗೆ ಕಾಲಿಂದ ರಕ್ತ ಸೋರ್ತಾ ಇರುತ್ತೆ. ಅವನು ನಿಂತದ್ದು ಅಲ್ಲೇ ನಿಲ್ತಾನೆ. ನಿಂತುಬಿಟ್ಟು ಈ ಒಂದು ದೊಡ್ಡದಾದಂಥ ಒಂದು ಕಲ್ಲನ್ನು ತಗೊಂಡು ಅದನ್ನು ಜಜ್ಜಿ ಇಡ್ತಾನೆ. ಅದಾದ್ಮೇಲೆ ಕೂಡ ಅವನಿಗೆ ಸಮಾಧಾನ ಆಗಲ್ಲ. ಅದಾದ್ಮೇಲೆ ಅವ್ರು ಹೇಳ್ತಾನೆ ಶಿಷ್ಯರಿಗೆ, ನೋಡಪ್ಪ ಇಲ್ಲಿ ಇದೆಯಲ್ಲ, ಇಲ್ಲಿ ಒಂಚೂರು ಪಾತಿ ತೆಗಿರಿ ಇಲ್ಲಿ ಅಂತ. ಒಂದು ಆಶ್ಚರ್ಯ, ಯಾಕೆ ಪಾತಿ ತೆಗಿಬೇಕು? ತೆಗೀರಿ. ಪಾತಿ ತೆಗೆದು ತೆಗೆದಾದ್ಮೇಲೆ ಹತ್ತಿರದಲ್ಲಿ ಏನಾದ್ರು ಮನೆ ಇದೆಯಾ ನೋಡು, ಯಾವ್ದಾದ್ರು ಬೆಲ್ಲದ ನೀರು ತಗೊಂಬ ಅಂತ. ಸರಿ, ಶಿಷ್ಯ ಹೋದ. ಒಂದಿಷ್ಟು ಬೆಲ್ಲದ ನೀರನ್ನು ತಗೊಂಡ ಆ ಪಾತಿ ಆಗಿರುವಂಥ ಜಾಗಕ್ಕೆ, ಜಜ್ಜಿರುವಂಥ ಜಾಗ, ಪಾತಿ ಆಗಿರುವಂಥ ಜಾಗಕ್ಕೆ ಚಾಣಕ್ಯ ಆ ನೀರನ್ನು ಸುರಿದು ಎಲ್ಲ ಆಯಿತು. ಇನ್ನು ನಡಿ ಹೋಗೋಣ ಅಂತ. ಶಿಷ್ಯ ಕೇಳ್ತಾನೆ, ಗುರುಗಳೇ ಬಹಳ ಆಶ್ಚರ್ಯ ಆಯಿತು, ಏನು ಇಷ್ಟೊಂದೆಲ್ಲ ಮಾಡಿದಲ್ಲ, ಕಾರಣ ಏನು ಅಂತ. ಆವಾಗ ಚಾಣಕ್ಯ ಹೇಳ್ತಾನೆ, ಇಲ್ಲ ಇದು ನನ್ನ ಕಾಲಿಗೆ ಗಾಯ ಮಾಡ್ತು, ನನ್ನ ಕಾಲಿಂದ ರಕ್ತ ಬಂತು, ಇದು ಎಡವದೆ ಮುಂದೆ ತೊಂದರೆ ಆಗದೇ ಇದರಿಂದ. ಹೇಳಿ ಮುಳ್ಳಿನ ಬೇರಿದು ಬೆಳೆಯಕ್ಕೆ ಬಿಡಬಾರ್ದು, ಅದಕ್ಕೋಸ್ಕರ ಜಜ್ಜಿದೆ. ಸರಿ, ಆಮೇಲೆ ಬೆಲ್ಲದ ನೀರು ಯಾಕೆ ಹಾಕಿದ್ರಿ? ಅಲ್ಲಿದೆ ಸ್ವಾರಸ್ಯ. ಯಾಕಪ್ಪ ಅಂದ್ರೆ, ಬೆಲ್ಲದ ನೀರನ್ನು ಹಾಕಿದಾಗ ಸುತ್ತಮುತ್ತ ಎಲ್ಲ ಇರುವೆ ಸೇರ್ಕೊಳ್ತವೆ. ಇನ್ನು ಸ್ವಲ್ಪ ದಿವಸ ಬಂದ್ರು ಬೇರೆ ಸಮಯದಿಂದ ಇದು ತಿಂದಿರ್ತವೆ, ಮತ್ತಿದು ಬೆಳೆಯಲ್ಲ. ನಾವಿದರಿಂದ ಬೆಳಿಬೇಕಾಗಿದ್ದೇವೆ. ಬ್ರಿಟಿಷರು ಹೋದರೂ ಕೂಡ ಅವರ ತನವನ್ನು ಇಲ್ಲಿ ಗಟ್ಟಿಗೊಳಿಸಿರ್ಬೋದು. ಅದು ಭಾಷೆಯ ಮುಖಾಂತರ ಆಗಿರ್ಬೋದು, ಅದು ವಸ್ತ್ರದ ಮುಖಾಂತರ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳ ಮುಖಾಂತರ ಆಗಿರ್ಬೋದು, ಅಚ್ಚೊತ್ತಿ ಹೋಗ್ಬಿಡು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲಿದ್ದಂಥ ಶಿಕ್ಷಣ ಸಂಸ್ಥೆಗಳು. ನಾನು ಚಿತ್ರದುರ್ಗದ ಒಂದು ಸ್ವಾಮೀಜಿಯವರು ಒಂದು ಪ್ರಶ್ನೆ ಕೇಳಿದೆ. ಬರೀ ಅನ್ಯತಾ ಭಾವಿಸಲಿಲ್ಲ ಅಂದರೆ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿ. ನನ್ನ ಏನು ಕೇಳಿ? ನಾನು ಹೇಳಿದೆ, ನಮ್ಮಲ್ಲಿ ದಾಖಲೆ ಪ್ರಮಾಣದಷ್ಟು ಸ್ವಾಮೀಜಿಗಳಿದ್ದಾರೆ. ನಾನು ಯಾವ ಸ್ವಾಮೀಜಿಗಳಿಗೂ ಯಾವ ಮಠಕ್ಕೂ ವಿರೋಧಿ ಖಂಡಿತವಾಗಲೂ ಅಲ್ಲ. ಯಾಕಂದ್ರೆ ಇವತ್ತು ಸಮಾಜ ಜಾಗೃತ ಮಾಡುವಂಥ ವಿಚಾರದಲ್ಲಿ, ನಮ್ಮನ್ನು ಒಂದು ಮಾಡುವಂಥ ವಿಚಾರದಲ್ಲಿ ಅವರ ಪಾತ್ರ ಬಹಳ ನೋಡ್ತಿದೆ. ಅವರು ಋಣಿಗಳು ಪ್ರಶ್ನೆದ್ದಾರೆ. ನಾನು ಹೇಳಿದೆ, ಬುದ್ಧಿ ಇಷ್ಟೊಂದು ಜನ ಇದರಲ್ಲಿ ತಾವು ಇಷ್ಟೊಂದು ಜನ ಸ್ವಾಮೀಜಿಗಳಿದ್ದೀರಿ, ಬರೀ ಎಲ್ಲೆಲ್ಲಿ ನಿಮ್ಮ ಮಠಗಳು ಶಾಖಾ ಮಠಗಳಿದಾವಲ್ಲ ಅಲ್ಲಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳನ್ನು ಮಾಡಿಬಿಟ್ಟಿದ್ರು ಕೂಡ ಇವತ್ತು ನಮಗೆ ಇಂಥ ದರಿದ್ರ ಸ್ಥಿತಿ ಬಂದಿರಲಿಲ್ಲ. ಅವ್ರು ಹೇಳಿದ್ರು, ಕರೆಕ್ಟ್ ನೀವು ಹೇಳಿದ್ರು, ನಾವು ನಮ್ಮವ್ರ ಜೀವನದಲ್ಲಿ ಮಾಡುವಂಥ ದೊಡ್ಡ ತಪ್ಪು ಅದನ್ನೇ. ಇವಾಗ ಇಂಥ ಶಿಕ್ಷಣ ಸಂಸ್ಥೆಗಳು ಬಹಳ ಇವೆ. ಅದೆಲ್ಲವೂ ಕೂಡ ಬಹುತೇಕ, ಎಲ್ಲವೂ ಕೂಡ ಅಂತ ಹೇಳಲಿಕ್ಕಾಗಲ್ಲ, ಬಹುತೇಕ ಒಂಥರ ಈ ಲಾಭದಾಯಕ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು. ನಿಜಕ್ಕೂ ನಮ್ಮ ತನವನ್ನು ತುಂಬುವಂಥ, ನಮ್ಮ ತನವನ್ನು ಬೆಳೆಸುವಂಥ, ನಮ್ಮ ತನಕ್ಕೆ ಪ್ರೇರೇಪಣೆ ಕೊಡುವಂಥ ಶಿಕ್ಷಣ ಸಂಸ್ಥೆಗಳು ಎಷ್ಟಿವೆ. ಇದರಿಂದಾಗಿ ನಾವೆಲ್ಲವೂ ಕೂಡ ಕಲ್ಕೊಂತ ಬಂದ್ರಿ. ಇದರಿಂದಾಗಿನೇ ಇವತ್ತು ಯಾವ ಸ್ಥಿತಿ ಬಂದಿದ್ದೀವಿ ನಾವು ಅಂದರೆ, ಯಾವ ಮನಸ್ಥಿತಿಯಲ್ಲಿ ನಾವು ಅಂತಂದ್ರೆ, ನಮ್ಮ ದೇಶದ ವಿರುದ್ಧ ಏನು ಬೇಕಾದ್ರೂ ಮಾತಾಡ್ಬೋದು, ನನ್ನ ತಾಯಿ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು. ಇಂಥ ಒಂದು ಮನಸ್ಥಿತಿಯನ್ನ ಜನಗಳು ತಲುಪಿಬಿಟ್ರೆ ನೀವು ಯೋಚನೆ ಮಾಡಿ, ಅಧಪತನ ಆಗದಂಗೆ ಅಂತ ಖಂಡಿತವಾಗಲೂ ಆಗುತ್ತೆ. ಹಿಂದಿನಿಂದಲೂ ಕೂಡ ನಮ್ಮವರು ದಿಲ್ಲಿನ ಯಾರು ಆಳ್ತಾರೆ, ದಿಲ್ಲಿಯನ್ನ ಆಳದವನೇ ದಿಲ್ಲೀಶ್ವರ, ಅವನೇ ಪರಮೇಶ್ವರ ಅನ್ನುವಂಥ ಮನೋಭಾವನೆ ಈಗಲೂ ಕೂಡ ಅದೇ ನೋಡಿ. ದಿಲ್ಲಿರುವಂಥ ನಾಯಕರು ಪೆಗರ್ರ ತೆದ್ರ ಕೇಳಲ್ಲ, ಹೋಗಿ ಅವರು ಹೇಳಿಬಿಟ್ರೆ ಪ್ರಮಾಣ. ಇಂಥ ಒಂದು ಮನೋಭಾವ ಎಲ್ಲಿ ಬಂದಿದ್ದೀವಿ ನಾವು? ಏನಾದರೂ ಮಾತಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಸ್ಥಿತಿ ಇದೆ. ಜಾತಿ ಬಂದ್ಬಿಡುತ್ತೆ, ಮತ ಬಂದ್ಬಿಡುತ್ತೆ, ಕುಲ ಬಂದ್ಬಿಡುತ್ತೆ. ದೇಶ ಅನ್ನೋದನ್ನ ಬಿಟ್ಟು ನಾವು ಇನ್ನೆಲ್ಲ ವಿಚಾರಗಳಿಗೂ ಕೂಡ ಗಮನ ಕೊಡ್ತೀವಿ. ಇದ ಭಾರತೀಯತೆ, ಎಲ್ಲಿ ಹೋಯ್ತು ನಮ್ಮಂತ? ನಾನು ಬೇರೆ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆನೆಯ ಕಾಲಿಗೆ ಒಂದು ಪುಟ್ಟ ಸರಪಳಿಯನ್ನು ಕಟ್ಟಿ ಒಂದು ಸಣ್ಣ ಗೂಟಕ್ಕೆ ಅದನ್ನು ಸಿಕ್ಕಿರ್ತಾರೆ, ನಾವು ನೋಡಿರ್ತೀವಿ. ಅದು ಒಂದು ಸರಿ ಎಳೆದ್ರೆ ಭೂಮಿ ಸಮೇತ ಬೆಳ್ಳಿ ಸಮೇತ ಕಿತ್ಕೊಂಡು ಬರುತ್ತೆ ಅದು. ಆದರೆ ಆನೆ ಎಂದೂ ಕೂಡ ಪ್ರಯತ್ನ ಮಾಡಲ್ಲ, ದೊಡ್ಡದಾದ್ರೂ ಕೂಡ ಪ್ರಯತ್ನ ಮಾಡಲ್ಲ. ಚಿಕ್ಕದ್ದು ಇದ್ದಾಗಿಂದ ಅದಕ್ಕೆ ಅಂದ್ಕೊಂಡಿರುತ್ತೆ, ಇದು ಬಹಳ ಸ್ಟ್ರಾಂಗ್ ಇದೆ, ಇದು ಬಹಳ ಬಲವಾಗಿದೆ, ಇದನ್ನು ನಾನು ಎಳಲಿಕ್ಕೆ ಸಾಧ್ಯವೇ ಇಲ್ಲ.
ಹೀರ್ಕೊಳ್ಳುತ್ತೆ. ಮುಂದೆ ಎಂದೆಂದೂ ಕೂಡ ಅದು ಕಾಲು ಜಾಡಿಸುವಂತ ಮನಸ್ಥಿತಿಗೆ ಹೋಗಲ್ಲ. ಭಾರತೀಯರು ಆಗಿರೋದು ಹಂಗೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗಳು, ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ವಿ ಅನ್ನೋದು. ಸರಿ, ಈ ಮಾತು ಮತ್ತೊಂದು ಕೇಳಲೇಬೇಕು. ಇಲ್ಲಿ ಓದಿರುವಂತಹ ಮಕ್ಕಳಿದಾರಲ್ಲ, ಅವ್ರಿಗೆ ಈ ಬಾಧೆ ಎಂದು ಕೂಡ ಕಾಣಲ್ಲ ನೋಡಿ. ಯಾಕೆ ಗೊತ್ತಾ, ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಮ್ಮ ರಕ್ತದ ಕಣಕಣದಲ್ಲಿ ಆ ಸಂಸ್ಕಾರ, ಆ ಭಾರತೀಯತೆ, ಸ್ವಧರ್ಮ, ಸ್ವದೇಶ ತುಂಬಿ ತುಳುಕಾಡ್ತಾ ಇದೆ. ಹೀಗಾಗಿ ಅನಿಸುತ್ತೆ, ಇಂಥ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ನಿಜವಾದ ಎಲ್ಲೋ ಒಂದು ಕಡೆ ಇಷ್ಟಪಟ್ಟಿರುವಂಥ ಮಕ್ಕಳು ಬರ್ತಾರೆ ಅಂತಂದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳಿಂದ ಬರ್ಬೋದು ನೋಡಪ್ಪ ಅಂತ. ಹೊಗಳ ಕೇಳ್ತಾ ಇಲ್ಲ ನಾನು, ಬಹಳ ಬೇಸರ ಆಗುತ್ತೆ. ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಂಥ ಒಂದು ಶಾಲೆ ನೋಡೋಕ್ಕೆ ನಾವು ಈ ಕಡೆಗೆ ಕನ್ನಡಕಕ್ಕೆ ಬರಬೇಕಾ, ಆ ಕಡೆ ಅದಕ್ಕೆ ಹೋಗ್ಬೇಕಾ, ಮೈಸೂರಿನ ರಾಮಕೃಷ್ಣಾಶ್ರಮಕ್ಕೆ ಹೋಗ್ಬೇಕಾ, ಅಥವಾ ಉತ್ತರ ಕರ್ನಾಟಕದ ಕೆಲ ಮಠಮಾನ್ಯಗಳು ನಡೆಸ್ತಾವಲ್ಲ ಶಾಲೆಗಳು ಅಲ್ಲಿ ಹೋಗ್ಬೇಕಾ, ಎಲ್ಲಿ ಬಂದು ನಿಂತಿಗೆ ನಾವು. ಅದಕ್ಕೋಸ್ಕರ ಈಗ ಏನಾಗಿದೆ ಅಂದ್ರೆ ನಮ್ಮವರೆಲ್ಲರಿಗೂ ಕೂಡ ವಿಪರೀತವಾದಂತಹ ಒಂದು ಗೊಂದಲ, ತುಂಬಾ ಕನ್ಫ್ಯೂಷನ್ ಅಲ್ಲಿ ನಾವು ಇಟ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳನ್ನು. ನಮ್ಮತನವನ್ನು ನಾವು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಮನಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದೀವಿ ನಾವು. ಅದರ ಪರಿಣಾಮವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ.